ಮನುವಿನಿಂದ ಪ್ರಾರಂಭವಾಗಿರುವಂಥದ್ದು ಇಕ್ಷ್ವಾಕು ವಂಶ. ಆ ಇಕ್ಷ್ವಾಕು ವಂಶದಲ್ಲಿ ದಶರಥ ಮಹಾರಾಜನಾಗಿದ್ದಾನೆ. ಅವನು ಅತಿರಥನಾಗಿದ್ದ. ಅತಿರಥ ಅಂತ ಹೇಳಿದರೆ 10,000 ಮಹಾರಥಿಗಳ ಜೊತೆಯಲ್ಲಿ ಏಕಾಂಗಿಯಾಗಿ ಹೋರಾಡಬಲ್ಲಂತಹ ಮಹಾಧೀರ. ಯಜ್ಞ ಯಾಗಗಳನ್ನು ಮಾಡ್ತಾ ಇದ್ದ. ಮಹರ್ಷಿಯಂತೆ ಇದ್ದಂತಹ ರಾಜರ್ಷಿ ಅವನು. ಬರೀ ರಾಜರ್ಷಿ ಮಾತ್ರ ಅಲ್ಲ, ಮಹರ್ಷಿಯ ಮನೋಭಾವದಲ್ಲಿ ರಾಜರ್ಷಿಯಾಗಿ ತನ್ನ ರಾಜ್ಯಭಾರವನ್ನು ಅವನು ಧರ್ಮದಿಂದ ಪ್ರಜಾಪಾಲನೆಯನ್ನು ಮಾಡ್ತಾ ಇದ್ದಾನೆ. ಯಾವ ರೀತಿಯಾಗಿ ಮನುಚಕ್ರವರ್ತಿ ರಾಜ್ಯಭಾರವನ್ನು ಮಾಡ್ತಾ ಇದ್ನೋ ಅದೇ ರೀತಿಯಲ್ಲಿ ಅವನು ಏಕಾತ್ಮ ಭಾವದಿಂದ ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡ್ತಾ, ಎಲ್ಲರನ್ನೂ ಕೂಡ ಗೌರವಿಸ್ತಾ, ಎಲ್ಲರನ್ನೂ ಕೂಡ ಆದರದಿಂದ ಕಾಣ್ತಾ ಅವನು ಸುಖ ದುಃಖಗಳಲ್ಲಿ ಸಮತ್ವವನ್ನು ಹೊಂದಿ ಸತ್ವ ರಜ ತಮ ಅನ್ನುವಂತಹ ಈ 3 ಗುಣಗಳಿದ್ದರೂ ಕೂಡ ಈ 3 ಗುಣಗಳ ಪ್ರಭಾವಕ್ಕೆ ಒಳಗಾದರೂ ಕೂಡ ರಾಜ್ಯಭಾರವನ್ನು ಮಾಡುವಾಗ ಅವುಗಳ ಪ್ರಭಾವದಿಂದ ಹೊರತಾಗಿ ಸಮದರ್ಶಿಯಾಗಿ ಅವನು ರಾಜ್ಯಭಾರವನ್ನು ಮಾಡ್ತಾ ಇದ್ದ.